ಹಾಯ್, ದಿಸ್ ಇಸ್ ಮಂಜುನಾಥ್ ಅಮೃತನವರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದೊಂದು ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಅನ್ನ ಕನ್ವೆ ಮಾಡ್ತಾ ಹೋಗ್ತೀನಿ ಅಂತ ಹೇಳಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಅನುದಾನಿತ ಶಾಲೆಯಲ್ಲಿ ಖಾಲಿ ಇರತಕ್ಕಂತಹ ಶಿಕ್ಷಕರ ನೇಮಕಾತಿಯ ಕುರಿತು ಮತ್ತು ಈ ವಿಷಯದ ಜೊತೆಗೇನೆ ಒಳ ಮೀಸಲಾತಿ ಜಾರಿ ಆಯ್ತಲ್ವಾ, ಅವಾಗ ರೋಸ್ಟರ್ ಬಿಂದು ಸ್ವಲ್ಪ ಚೇಂಜ್ ಆಗಿದೆ. ಆ ವಿಷಯದ ಕುರಿತು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚಿತವಾಗಿ ನನ್ನೊಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಈ ತರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನಿಮ್ಮ ಸಪೋರ್ಟ್ ಇಲ್ಲದ್ಲೆ ನಾವು ಏನು ಮಾಡ್ಲಿಕ್ಕೂ ಆಗಲ್ಲ. ಸೊ ಹಾಗಾಗಿ ಯಾರೆಲ್ಲ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರಿ ನನ್ನ ಚಾನಲ್ನ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂಥ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ. ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ನಿಮ್ಗೆ ಏನಾದ್ರು ಡೌಟ್ಸ್ ಗಳಿದ್ರೆ ಮೊದಲು ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿದಾದ ಮೇಲೆ ನಿಮ್ಗೆ ಏನಾದ್ರು ಡೌಟ್ಸ್ ಗಳಿದ್ರೆ ನಿಮ್ಮ ಡೌಟ್ಸ್ ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಸರ್ ಕೊಡುವಂತ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದೀವಿ. ತುಂಬಾ ಅಭ್ಯರ್ಥಿಗಳು ಏಡೆಡ್ ಸ್ಕೂಲಿನ ನೇಮಕಾತಿ ಯಾವಾಗ ಅಂತ ಹೇಳಿ ಕಮೆಂಟ್ ಅನ್ನ ಡ್ರಾಪ್ ಮಾಡಿದಿರಿ. ರೋಸ್ಟರ್ ಬಿಂದುವಿನ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಕಮೆಂಟ್ ಅನ್ನ ಡ್ರಾಪ್ ಮಾಡಿದಿರಿ. ಅದರಲ್ಲೂ ಕೂಡ ಒಂದು ಕಮೆಂಟ್ ಬಹಳ ಸ್ಪೆಷಲ್ ಅಂತ ಅನ್ಕೊಂಡಿದ್ದೀನಿ ನಾನು. ಯಾಕಂದ್ರೆ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಮನೋಜ್ ಅನ್ನುವಂತಹ ವಿವರ್ ಅವರು ಇಲ್ಲಿ ಬರ್ಕೊಂಡಿದ್ದೀನಿ. ನಾನು ಮಾತನಾಡುವಾಗ ಎಲ್ಲಿ ಆ ವಿಷಯವನ್ನ ಮರ್ತು ಹೋಗ್ತೀನೋ ಅನ್ನುವಂತ ಭಯ ಇದ್ದು ಇಲ್ಲಿ ಬರ್ಕೊಂಡಿದ್ದೀನಿ. ಈ ವಿಷಯದ ಕುರಿತು ನಾನು ಅವರಿಗೆ ರೋಸ್ಟರ್ ಬಿಂದುಗೆ ಸಂಬಂಧಪಟ್ಟದ್ದು ಮತ್ತು ಅಪ್ರೂವಲ್ಗೆ ಸಂಬಂಧಪಟ್ಟಂತ ವಿಷಯ ಅದು. ಸೊ ಅದನ್ನ ಹೇಳ್ತೀನಿ. ಎಲ್ಲಾ ವಿಷಯವನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಈ ವಿಡಿಯೋದಲ್ಲಿ. ಸೊ ಮೊದಲಿಗೆ ಅನುದಾನಿತ ಶಾಲೆಯಲ್ಲಿ ನೇಮಕಾತಿ ಅಂದ್ರೆ ಪ್ರೌಢಶಾಲೆಯ ಬಗ್ಗೆ ಮಾತ್ರ ನಾನು ಮಾತಾಡ್ತಾ ಇರೋದು. ಇದು ಪ್ರೈಮರಿ ಸೆಕ್ಷನ್ಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರಲ್ಲ. ಯಾಕಂದ್ರೆ ಈಗ ನಡೀತಾ ಇರತಕ್ಕಂತಹ ನೇಮಕಾತಿ ಇದೆಯಲ್ವಾ, ಅನುದಾನಿತ ಶಾಲೆಯಲ್ಲಿ ನೇಮಕಾತಿ, ಅದು ಪ್ರೌಢಶಾಲೆಯಲ್ಲಿ ನಡೀತಾ ಇರ್ತಕ್ಕಂತಹ ನೇಮಕಾತಿ ಆಗಿರುತ್ತೆ. ಅಂದ್ರೆ 8ರಿಂದ 10ನೇ ತರಗತಿಯ ಸ್ಕೂಲ್ಗಳೇನಿರ್ತಾವು ಅಂತ ಸ್ಕೂಲ್ಗಳಲ್ಲಿ, ಏಡೆಡ್ ಸ್ಕೂಲ್ಗಳಲ್ಲಿ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗಿದೆ. ಸೊ ಎಷ್ಟು ಪೋಸ್ಟ್ ಗಳನ್ನ ತುಂಬಿಕೊಳ್ತಾರೆ ಸರ್ ಅಂತ ಕೇಳಿದ್ರೆ, ಇಷ್ಟು ದಿನ 6,000 ಶಿಕ್ಷಕರ ನೇಮಕಾತಿ ಅಂತ ಹೇಳಿ ಅನೌನ್ಸ್ ಮಾಡ್ತಾ ಇದ್ರು. ಬಟ್ ಈಗ ಲೇಟೆಸ್ಟ್ ಆಗಿ ಒಳ ಮೀಸಲಾತಿ ಜಾರಿ ಆದಾಗಿಂದ ಏನ್ ನ್ಯೂಸ್ ಬರ್ತಾ ಇದೆ, 5,800 ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆ ವಿಷಯದ ಕುರಿತು ಡೈಲಿ ನ್ಯೂಸ್ ಪೇಪರ್ ಅಲ್ಲೂ ಕೂಡ ಬರ್ತಾ ಇದೆ. ಹಾಗೆ ಶಿಕ್ಷಣ ಸಚಿವರು ಯಾವುದೇ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೋದ್ರು ಕೂಡ 5,800 ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅನುದಾನಿತ ಪ್ರೌಢಶಾಲೆಯಲ್ಲಿ ಶಿಕ್ಷಕರ ನೇಮಕಾತಿ. ಹಾಗೆ ಪರ್ಮಿಷನ್ ಎಲ್ಲಿಂದ ಎಲ್ಲಿವರೆಗೂ ಇದೆ ಸರ್ ಅಂತ ಕೇಳಿದ್ರೆ, ಇದನ್ನ ತುಂಬಾ ಸಾರಿ ನಾನು ಹೇಳಿದ್ದೀನಿ. ಕಳೆದ ವಿಡಿಯೋಗಳಲ್ಲಿ ಈ ವಿಷಯದ ಕುರಿತು ತುಂಬಾ ಮಾತನಾಡಿದ್ದೀನಿ. ಬಟ್ ಜಸ್ಟ್ ಹೈಲೈಟ್ಗೋಸ್ಕರ ಹೇಳ್ತಾ ಇದ್ದೀನಿ. ಯಾಕಂದ್ರೆ ತುಂಬಾ ಅಭ್ಯರ್ಥಿಗಳು ಹೊಸದಾಗಿ ವಿಡಿಯೋಗಳನ್ನ ನೋಡ್ತಾ ಇರ್ತಾರೆ. ಸೊ ಅವ್ರಿಗೆ ಸ್ವಲ್ಪ ಅರ್ಥ ಆಗ್ಲಿ ಅಂತ. 2016ರಿಂದ 2020ನೇ ಇಸ್ವಿ ಒಳಗಿನ ಏನು ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಪರ್ಮಿಷನ್ ಅನ್ನ ಕೊಟ್ಟಿರುವಂತದ್ದು. ಎಷ್ಟು? 2016ರಿಂದ 2020ನೇ ವರ್ಷದ ಒಳಗಿನ, ಇನ್ ಬಿಟ್ವೀನ್ 2016 to 2020 ಇದರ ಒಳಗಿನ ಹುದ್ದೆಗಳನ್ನ ತುಂಬಿಕೊಳ್ಳಿಕ್ಕೆ ಅನುಮತಿ ಕೊಟ್ಟಿರ್ತಾರೆ. ಇನ್ನೊಂದು ವಿಷಯ ಮೋಸ್ಟ್ ಇಂಪಾರ್ಟೆಂಟ್ ಇದು. ಇದ್ರ ಬಗ್ಗೆ ನಾನು ನೋಟಿಫಿಕೇಶನ್ ಸಮೇತವಾಗಿ ಒಂದು ವಿಡಿಯೋನು ಕೂಡ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಯಾವುದು? ಫೇಶಿಯಲ್ ಅಟೆಂಡೆನ್ಸ್ ಬರ್ತಾ ಇದೆ ಅಂತ ಹೇಳಿ. ಈ ಫೇಶಿಯಲ್ ಅಟೆಂಡೆನ್ಸ್ ಅಂತ ಅಂದಾಗ ಬರೀ ವಿದ್ಯಾರ್ಥಿಗಳಿಗೆ ಅಥವಾ ಬರೀ ಶಿಕ್ಷಕರಿಗೆ ಅಷ್ಟೇ ಅಲ್ಲ, ಎರಡೂ ಸೇರಿ ಅಂದ್ರೆ ಶಿಕ್ಷಕರಿಗೂ ಕೂಡ ಫೇಶಿಯಲ್ ಅಟೆಂಡೆನ್ಸ್ ಬರ್ತಾ ಇದೆ. ಅದ್ರ ಜೊತೆಗೆ ವಿದ್ಯಾರ್ಥಿಗಳಿಗೂ ಕೂಡ ಫೇಶಿಯಲ್ ಅಟೆಂಡೆನ್ಸ್ ಬರ್ತಾ ಇದೆ. ಸೊ ಇದು ಬಂದ್ರೆ ನಮಗೇನ್ ಪ್ರಾಬ್ಲಮ್ ಸರ್ ಅನ್ನುವಂತ ಅಭ್ಯರ್ಥಿಗಳು ತುಂಬಾ ಜನ ಇರ್ತಾರೆ. ಏನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಪ್ರತಿ ತರಗತಿಯಲ್ಲಿ 25 ವಿದ್ಯಾರ್ಥಿಗಳು ಇರಲೇಬೇಕು. ಆಸ್ ಪರ್ ರೂಲ್ ಏಡೆಡ್ ಸ್ಕೂಲ್ಗಳಲ್ಲಿ 8ನೇ ತರಗತಿಗೆ 25 ವಿದ್ಯಾರ್ಥಿಗಳು, 9ನೇ ತರಗತಿಗೆ 25 ವಿದ್ಯಾರ್ಥಿಗಳು, 10ನೇ ತರಗತಿಗೆ 25 ವಿದ್ಯಾರ್ಥಿಗಳು. ಮೇಲಿದ್ರೆ ಪರವಾಗಿಲ್ಲ, ಬಿಲೋ 25 ಇರು ಹಾಗಿಲ್ಲ ಆಸ್ ಪರ್ ರೂಲ್. ಸೊ ಹಂಗೆ ತುಂಬಾ ಸ್ಟ್ರೆಂತ್ ಏನಾದ್ರು ಕಡಿಮೆ ಇತ್ತು ಅಂತ ಹೇಳಿದ್ರೆ ಫೇಶಿಯಲ್ ಅಟೆಂಡೆನ್ಸ್ ಬಂದಾಗ ಅಪ್ರೂವಲ್ ಆಗಲ್ಲ. ಅದಕ್ಕೋಸ್ಕರನೇ ನಾನು ಪದೇ ಹೇಳ್ತಾ ಇದ್ದೀನಿ, ನಿಮ್ಮ ಸ್ಕೂಲಲ್ಲಿ ನೀವು ಜಾಯಿನ್ ಆಗಿದ್ರೆ ನಿಮ್ಮ ಸ್ಕೂಲಲ್ಲಿ ಸ್ಟ್ರೆಂತ್ ಅನ್ನ ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಜಾಯಿನ್ ಆಗ್ಬೇಕು ಅಂತ ಇಚ್ಛೆ ಪಡುವಂತಹ ಅಭ್ಯರ್ಥಿಗಳು ಈ ಏನು ರೇಷಿಯೋ ಇದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೊಂಡು ಅಂತ ಸ್ಕೂಲ್ಗಳನ್ನ ಜಾಯಿನ್ ಆಗಿ. ಪ್ರತಿ ತರಗತಿಯಲ್ಲೂ 25 ಅಥವಾ 25ಕ್ಕಿಂತ ಹೆಚ್ಚಿದ್ರೆ ತುಂಬಾ ಒಳ್ಳೆಯದು. ಸೊ ಇದಷ್ಟು. ಆಮೇಲೆ ಇದು ಫೇಶಿಯಲ್ ಅಟೆಂಡೆನ್ಸ್ ಯಾವಾಗ ಬರುತ್ತೆ ಸರ್ ಅಂತ ಕೇಳಿದ್ರೆ, 2026-27ನೇ ಶೈಕ್ಷಣಿಕ ಸಾಲಿಗೆ ಇದು ಜಾರಿ ಆಗ್ತಾ ಇದೆ. 2026-27ಗೆ ಏನು ಜಾರಿ ಆಗುವಂತಹ ವಿಷಯ. ಸೊ ಇದಷ್ಟು ನೇಮಕಾತಿಗೆ ಸಂಬಂಧಪಟ್ಟಂಗಾಯ್ತು. ಇನ್ನ ಯಾವಾಗ ನೇಮಕಾತಿ ಆಗತ್ತೆ ಸರ್, ನೀವು ಇದೆಲ್ಲ ಹೇಳಿದ್ರಿ, ಬಟ್ ಕಾಲ್ಫಾರ್ಮ್ ಯಾವಾಗ ಆಗತ್ತೆ ಅಂತ ಕೇಳಿದ್ರೆ, ಒಳ ಮೀಸಲಾತಿ ಕ್ಲಿಯರ್ ಆಗಿದೆ, ಎಲ್ಲವೂ ಕೂಡ ಸಾರ್ಟೆಡ್ ಆಗಿದೆ. ಈಗ ಪರ್ಮಿಷನ್ ಕೊಡ್ಬೇಕು. ಏನಂತ? ರಿಕ್ರೂಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿ, ಪೇಪರ್ ನೋಟಿಫಿಕೇಶನ್ ನೀಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳಿ ಪರ್ಮಿಷನ್ ಕೊಡ್ಬೇಕು. ಯಾವಾಗ ಕೊಡ್ತಾರೆ ಪರ್ಮಿಷನ್? ಯಾವಾಗ ಕೊಡ್ತಾರೆ ಅಂತ ಹೇಳಿದ್ರೆ,
ಒಳ ಮೀಸಲಾತಿ ಏನೋ ಜಾರಿ ಆಗಿದೆ, ರೋಸ್ಟರ್ ಬಿಂದುಗಳನ್ನ ರೆಡಿ ಮಾಡ್ಬೇಕಲ್ವಾ. ಈಗ ಯಾವ್ಯಾವ ಸ್ಕೂಲಲ್ಲಿ ಯಾವ್ಯಾವ ರೋಸ್ಟರ್ ಬಿಂದುವಿಗೆ ಸ್ಟಾಪ್ ಆಗಿದೆ ಫಿಲ್ಅಪ್ ಮಾಡ್ಕೊಳ್ಳೋದು, ಅದನ್ನೆಲ್ಲ ಚೆಕ್ ಮಾಡ್ಕೊಂಡು ಮುಂದಿನ ಹಂತದಲ್ಲಿ ಯಾವ ಬಿಂದುವಿನಿಂದ ತುಂಬಿಕೊಳ್ಬೇಕು ಅಂತ ಹೇಳಿ ಎಲ್ಲಾ ನೋಡ್ಕೋಬೇಕಾಗತ್ತೆ. ಹಂಗೆ ಇವತ್ತು ಒಳ ಮೀಸಲಾತಿ ಜಾರಿ ಆಗಿದೆ ನಾಳೆನೆ ಕಾಲ್ಫರ್ ಮಾಡ್ಬಿಡ್ತಾರ ಅಂತ ಕೇಳಿದ್ರೆ ಆ ತರ ಇರಲ್ಲ. ಅದು ಎಲ್ಲವನ್ನ ನೋಡ್ಕೊಂಡು ರೋಸ್ಟರ್ ಬಿಂದುವನ್ನ ರೆಡಿ ಮಾಡಿಕೊಂಡು ಆಮೇಲೆ ಆ ಸ್ಕೂಲ್ನವ್ರಿಗೆ ಇಂಟಿಮೇಷನ್ ಮಾಡ್ತಾರೆ, ನಿಮ್ಮ ಸ್ಕೂಲಲ್ಲಿ ಈ ರೋಸ್ಟರ್ ಬಿಂದುವಿಗೆ ಅನುಗುಣವಾಗಿ ನೀವು ಪೋಸ್ಟ್ ಅನ್ನ ಫಿಲ್ಅಪ್ ಮಾಡ್ಕೋಬೇಕು ಅಂತ ಹೇಳಿ. ಆಮೇಲೆ ಪೇಪರ್ ನೋಟಿಫಿಕೇಶನ್ ಆಗುವಂತಹ ಪ್ರೊಸೆಸ್ ಇರುತ್ತೆ. ಸೊ ಅಲ್ಲಿವರೆಗೂ ನೀವು ವೇಟ್ ಮಾಡ್ಲೇಬೇಕು. ಪದೇ 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 ಕೇಳ್ತಾ ಇದ್ರಿ ಯಾವಾಗ ಕಾಲ್ ಮಾಡ್ತಾರೆ ಅಂತ ಹೇಳಿ. ಏನು ಒಳ ಮೀಸಲಾತಿ ಕ್ಲಿಯರ್ ಆಗಿದೆ ಅದು ನನಗೂ ಗೊತ್ತು, ಬಟ್ ಹಂಗಂತ ಈಗಲೇ ಕಾಲ್ ಆಗಲ್ಲ. ಎಲ್ಲವೂ ಸಾರ್ಟ್ ಔಟ್ ಆಗ್ಬೇಕು. ಏನು ರೋಸ್ಟರ್ ಬಿಂದುವಿನ ತಯಾರಿ ನಡೀತಾ ಇದೆ, ಅದು ಒಂದು ಹಂತಕ್ಕೆ ಪೂರ್ತಿ ಮುಗಿದಾದ್ಮೇಲೆ ಪರ್ಮಿಷನ್ ಅನ್ನ ಏನ್ ಮಾಡ್ತಾರೆ ಕೊಡ್ತಾರೆ. ಅಲ್ಲಿವರೆಗೂ ವೇಟ್ ಮಾಡಿ. ಈಗ ನಿಮ್ಗೆ ಒಂದು ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಳ್ತೀನಿ. ಏನಂತ ಹೇಳಿದ್ರೆ 5800 ಶಿಕ್ಷಕರ ನೇಮಕಾತಿ ಯಾವಾಗ ಆಗತ್ತೆ ಅಂತ ಹೇಳಿ. ಸೊ ಅಲ್ಲಿವರೆಗೂ ನೀವೇನ್ ಮಾಡ್ಬೇಕು, ವೇಟ್ ಮಾಡ್ಲೇಬೇಕು. ಈಗ ರೋಸ್ಟರ್ ಬಿಂದುವಿನ ಬಗ್ಗೆನೂ ಕೂಡ ಇದೇ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೇನೆ ಅಂತ ಹೇಳಿದೆ. ಒಳ ಮೀಸಲಾತಿ ಜಾರಿಯಾಗಿದೆ ಅದೆಲ್ಲ ನಿಮ್ಗೆ ಗೊತ್ತು. ಕೋರ್ಟ್ ಅಲ್ಲಿ ಕೇಸ್ ಆಗಿತ್ತು, 56% ಆಗಿರೋದ್ರಿಂದ ಕೋರ್ಟ್ ಏನ್ ಮಾಡಿತ್ತು, ಎಲ್ಲವನ್ನ ಹೋಲ್ಡ್ ಮಾಡಿತ್ತು. 50% ಅನ್ನ ಮೀರೋ ಹಾಗಿಲ್ಲ. 50% ಒಳಗೆ ನೀವು ರಿಕ್ರೂಟ್ಮೆಂಟ್ ಮಾಡೋದಿದ್ರು ಕೂಡ 50% ಒಳಗೆ ಮಾಡಿ. ನೀವು ಒಳ ಮೀಸಲಾತಿಯನ್ನ ಜಾರಿ ಮಾಡೋದಾದ್ರೂ ಕೂಡ 50% ಒಳಗೆ ಅದನ್ನ ಜಾರಿ ಮಾಡ್ಕೊಳ್ಳಿ ಅಂತ ಹೇಳಿ ಆರ್ಡರ್ ಮಾಡಿ ಹೋಲ್ಡ್ ಮಾಡಿತ್ತು ಎಲ್ಲವೂ ಕೂಡ. ಸೊ ಅದ್ರ ಪ್ರಕಾರ ಗವರ್ಮೆಂಟ್ ಆಫ್ ಕರ್ನಾಟಕ ಏನ್ ಮಾಡಿದೆ, 50%ಗೆ ಅನುಗುಣವಾಗಿ ರಿಕ್ರೂಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ ಅದೇ 50% ಒಳಗೆ ಒಳ ಮೀಸಲಾತಿಯನ್ನು ಕೂಡ ಜಾರಿಗೆ ತಗೊಂಡ್ರು. ಇದು ಒಂದು ಜಾಣ ನಡೆ ಅಂತಾನೆ ಹೇಳ್ಬೋದು ಗವರ್ಮೆಂಟ್ ಇಂದು. ಒಳ ಮೀಸಲಾತಿ ಯಾವ ರೀತಿ ಜಾರಿಗೆ ಬಂದಿದೆ ಅಂತ ಕೇಳೋದಾದ್ರೆ ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ, ಬಟ್ ನಾ ಬ್ಯಾಕ್ ಗ್ರೌಂಡ್ಗೆ ಮುಂದಿನ ವಿಷಯ ಮಾತಾಡ್ಬೇಕಂದ್ರೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ನಾನು ಹೇಳಲೇಬೇಕಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. SC ಪ್ರವರ್ಗ ಎಗೆ 5.25, SC ಪ್ರವರ್ಗ ಬಿಗೆ 5.25, SC ಪ್ರವರ್ಗ ಸಿಗೆ 4.5ರಷ್ಟು ಮೀಸಲಾತಿಯನ್ನ, ಅಂದ್ರೆ ಒಟ್ಟು ಸೇರಿಸಿದಾಗ 15% ಮೀಸಲಾತಿಯನ್ನ SCಯ ಒಳ ಮೀಸಲಾತಿಗೆ ಅಂದ್ರೆ ಒಳ ಉಪಜಾತಿಗಳಿಗೆ ಅನುಗುಣವಾಗಿ ಡಿವೈಡ್ ಮಾಡಿ ಕೊಟ್ಟಿದ್ದಾರೆ. ಸೊ ಇನ್ನೊಂದು ವಿಷಯ ನೀವು ಗಮನದಲ್ಲಿ ಇಟ್ಕೋಬೇಕು. ಪ್ರವರ್ಗ SC ಪ್ರವರ್ಗ ಸಿ ದಲ್ಲಿ ಬರ್ತಕ್ಕಂತಹ 59 ಅತ್ಯಂತ ಹಿಂದುಳಿದ ವರ್ಗದವರಿಗೆ 20% ಮೀಸಲಾತಿಯನ್ನ, ಅದರಲ್ಲೇ ಮತ್ತೆ ಇದು 20% ಎಲ್ಲವನ್ನ ಹೊರತುಪಡಿಸಿಲ್ಲ. ಏನ್ 4.5 ಅಂತ ಏನ್ ಕೊಟ್ಟಿದಾರಲ್ವಾ, ಅದರಲ್ಲೇ ಮತ್ತೆ ಒಂದು ರೇಷೋ ತಕೊಂಡು 20% ಈ 59 ಅತ್ಯಂತ ಹಿಂದುಳಿದ ಜಾತಿಯವರಿಗೆ ಮೀಸಲಿಡಬೇಕು ಅಂತ ಹೇಳಿದ್ದಾರೆ. ಅದನ್ನೆಲ್ಲ ಡೀಟೇಲ್ಸ್ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಹಾಗಿದ್ರೆ ಒಂದು ಡೌಟ್, 20% ಮೀಸಲಾತಿಯನ್ನ ಇಡಬೇಕು ಅಂತ ಹೇಳ್ತಾ ಇದಾರಲ್ವಾ ಸಿ ವರ್ಗದಲ್ಲಿ, ಅಂತಹ ಸಿ ವರ್ಗದ ಅಭ್ಯರ್ಥಿಗಳಲ್ಲಿ ಸಿಗದೆ ಹೋದ್ರೆ ಏನ್ ಮಾಡ್ತಾರೆ ಸರ್ ಅಂತ ಕೇಳಿದ್ರೆ, ಈ 59 ಅತ್ಯಂತ ಹಿಂದುಳಿದ ಜಾತಿಯಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳು ಯಾರು ಸಿಗದಿದ್ರೆ ಅದನ್ನ ಮತ್ತು ಸಿ ವರ್ಗದಲ್ಲಿ ಬರ್ತಕ್ಕಂತಹ ಬೇರೆ ಕೆಟಗರಿ ಏನು ಜಾತಿಯವರು ಇರ್ತಾರಲ್ವಾ ಅವರಿಗೆ ಅದನ್ನ ಪೋಸ್ಟ್ ಅನ್ನ ಅಥವಾ ಆ ಅರ್ಹತೆಯನ್ನ ಕೊಡಬೇಕು ಅಂತ ಹೇಳಿ ಆರ್ಡರ್ ಪಾಸ್ ಮಾಡಿದ್ದಾರೆ. ಸೊ ಇದಷ್ಟು ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗ ಆಯ್ತು. ಇನ್ನ ರೋಸ್ಟರ್ ಬಿಂದು ಅಂತ ಬಂದಾಗ ಹೆವಿ ಕನ್ಫ್ಯೂಸ್ ಇದೆ. ಇಷ್ಟು ದಿನ ಏನಿತ್ತು, ಮೊದಲನೇ ಬಿಂದು SC ಇತ್ತು, ಎರಡನೇ ಬಿಂದು GM ಇತ್ತು, ಮೂರನೇ ಬಿಂದು ST ಇತ್ತು. ಇದೇ ರೀತಿ ರೋಸ್ಟರ್ ಬಿಂದುಗಳನ್ನ ರೆಡಿ ಮಾಡಿ ಬಿಟ್ಟಿದ್ರು. ಈ ಒಳ ಮೀಸಲಾತಿ ಜಾರಿಗೆ ಬಂದಾಗ ಸ್ವಲ್ಪ ಗೊಂದಲ ಆಗಿದೆ. ಯಾಕಂದ್ರೆ SC ಯಲ್ಲಿ ABC ಅಂತ ಮಾಡಿರೋದ್ರಿಂದ ಯಾರಿಗೆ ಫಸ್ಟ್ ಕೊಡ್ಬೇಕು ಯಾರಿಗೆ ಸೆಕೆಂಡ್ ಕೊಡ್ಬೇಕು ಅನ್ನೋದು ಹೆವಿ ಕನ್ಫ್ಯೂಸ್ ಆಗಿದೆ. ಅದಕ್ಕೋಸ್ಕರನೇ ಅಂತಹ ಎಲ್ಲಾ ಪ್ರಾಬ್ಲಮ್ ಅನ್ನ ಸಾರ್ಟ್ ಔಟ್ ಮಾಡ್ಲಿಕ್ಕೆ 400 ಬಿಂದುಗಳ ರೋಸ್ಟರ್ ಅಥವಾ ವರ್ತುಲವನ್ನ ರೆಡಿ ಮಾಡ್ಲಿಕ್ಕೆ ಸರ್ಕಾರ ನಿರ್ಧಾರವನ್ನ ಕೈಗೊಂಡಿದೆ. ಸೊ ಈ 400 ರೋಸ್ಟರ್ ಬಿಂದುಗಳನ್ನ ರೆಡಿ ಮಾಡ್ಬೇಕು ಅಂತ ಹೇಳಿದ್ರೆ ಅದು ನನಗೂ ಐಡಿಯಾ ಬರ್ತಾ ಇಲ್ಲ. ಹೆಂಗದ 400ರಲ್ಲಿ ಡಿವೈಡ್ ಮಾಡ್ತಾರೆ, ಯಾವ ಏನು SCಗೆ ಎಗೆ ಎಲ್ಲಿ ಕೊಡ್ತಾರೆ, ಬಿಗೆ ಎಲ್ಲಿ ಕೊಡ್ತಾರೆ, ಸಿಗೆ ಎಲ್ಲಿ ಕೊಡ್ತಾರೆ, SC ಯಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ ABC ನ ಎಲ್ಲೆಲ್ಲಿ ಮೆನ್ಷನ್ ಮಾಡ್ತಾರೆ ಅನ್ನೋದು ಅಷ್ಟು ಇನ್ನು ಕರೆಕ್ಟ್ ಆಗಿ ತಿಳಿತಾ ಇಲ್ಲ. ಯಾಕಂದ್ರೆ 400 ಬಿಂದುಗಳು ಅಂತ ಹೇಳ್ತಾ ಇದ್ದಾರೆ. ಈಗ 100 ಬಿಂದುಗಳದ್ದಾದ್ರೆ ನಾನು ನಿಮಗೆ ಈಸಿಯಾಗಿ ಕ್ಲಾರಿಫೈ ಮಾಡ್ಕೊಟ್ಬಿಡ್ತಾ ಇದ್ದೆ. ಬಟ್ 400 ಬಿಂದುಗಳದ್ದು ಅಂತ ಹೇಳಿದಾಗ ಸ್ವಲ್ಪ ವೇಟ್ ಮಾಡೋಣ. ಈ 400 ಬಿಂದುಗಳ ರೋಸ್ಟರ್ ಬರುವವರೆಗೂ ಕೂಡ ಒಂಚೂರು ವೇಟ್ ಮಾಡೋಣ. ಅದು ಬಂದಾದ್ಮೇಲೆ ಅದ್ರ ಬಗ್ಗೆ ನಾನು ಇನ್ ಡೀಟೇಲ್ ಆಗಿ ಇನ್ನೊಂದ್ಸರಿ ವಿಡಿಯೋ ಮಾಡಿ ನಿಮಗೆ ಮಾಹಿತಿಯನ್ನ ಕೊಡ್ತೀನಿ. ಇದನ್ನ ಹೊರತುಪಡಿಸೋದಾದ್ರೆ ಯಾವುದೇ ವೃಂದದಲ್ಲಿ 3ಕ್ಕಿಂತ ಕಡಿಮೆ SC ಬಿಂದುಗಳು ಲಭ್ಯವಾಗಿದ್ದಲ್ಲಿ SC ಸಾಮಾನ್ಯ ಎಂದು ಪರಿಗಣಿಸಬೇಕು ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ. ಇದು ಗೆಜೆಟ್ ಅಲ್ಲಿ ಇದನ್ನು ಸುತ್ತೋಲೆಯಲ್ಲೇ ಬಂದ್ಬಿಟ್ಟಿದೆ ಇದು. ಅದಕ್ಕೋಸ್ಕರನೇ ನಾನು ಈ ಮಾಹಿತಿಯನ್ನ ನಿಮಗೆ ಹೇಳ್ತಾ ಇದ್ದೀನಿ. ಈಗ ನೀವು ಕೂಡ ಆ ಸುತ್ತೋಲೆಯಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನೇ ನೋಡ್ತಾ ಇದ್ದೀರಿ. ವಿಡಿಯೋ ಪಾಸ್ ಮಾಡಿ ಓದ್ಕೋಬಹುದು. ಏನ್ ಹೇಳ್ತಾ ಇದ್ದಾರೆ, 400 ಬಿಂದುಗಳನ್ನ ರೆಡಿ ಮಾಡಿದಾದ್ಮೇಲೆ ಇನ್ ಕೇಸ್ 1ರಿಂದ ಈಗ 5 ಪೋಸ್ಟ್ ಇದಾವ ಅಂತ ಅನ್ಕೊಡ್ರಿ. ಆ 5 ಪೋಸ್ಟ್ದಲ್ಲಿ ABC ಬರೋಲ್ಲ, ಅಂದ್ರೆ 3ಕ್ಕಿಂತ ಕಡಿಮೆ SC ಏನು ಪೋಸ್ಟ್ಗಳು ಬರ್ತವೆ. ಸೊ ಅಂತ ಸಂದರ್ಭದಲ್ಲಿ SC ಕೆಟಗರಿಯನ್ನ ಸಾಮಾನ್ಯ SC ಅಂತ ಹೇಳಿ ಕನ್ಸಿಡರ್ ಮಾಡಬೇಕು, ಅದನ್ನ ABC ಅಂತ ಹೇಳಿ ಕನ್ಸಿಡರ್ ಮಾಡಬೇಡಿ ಅಂತ ಹೇಳಿ
ಹೇಳಿದ್ದಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕೊಟ್ಟು ಹೇಳೋದಾದ್ರೆ 3 ಪೋಸ್ಟ್ಗಳಿದ್ದಾವೆ. ಒಂದು ಎಡೆಡ್ ಸ್ಕೂಲ್ ಇದೆ, ಅಲ್ಲಿ 3 ಪೋಸ್ಟ್ಗಳು ಖಾಲಿ ಇದ್ದಾವೆ. ಆ 3 ಪೋಸ್ಟ್ಗಳಲ್ಲಿ ಒಂದು SC ಗೆ ಹೋಗ್ಬೇಕು, ಒಂದು JM ಹೋಗ್ಬೇಕು, ಒಂದು ST ಗೆ ಹೋಗ್ಬೇಕಾಗಿರುತ್ತೆ. ಹಂಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಈಗ SC ಹೋಗುವಂತ ಪೋಸ್ಟು A ಕೊಡ್ಬೇಕಾ, B ಕೊಡ್ಬೇಕಾ, C ಕೊಡ್ಬೇಕಾ ಅನ್ನೋದು ಕನ್ಫ್ಯೂಸ್ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೆ ಅವ್ರು ಏನ್ ಹೇಳ್ತಾ ಇದ್ದಾರೆ, 3 SC ಗೆ ಬರುವಂತಹ ABC 3 ಬರ್ಬೇಕು. ಒಂದು ಕನ್ಫರ್ಮ್ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ ಅಲ್ಲಿ ABC ಆ 3 ವರ್ಗಕ್ಕೂ ಪೋಸ್ಟ್ಗಳು ಬರುವಂಗಿದ್ರೆ ಇದನ್ನ ಅಳವಡಿಸ್ಕೊಡ್ರಿ. ಈಗ 3 ಪೋಸ್ಟ್ ಅದಾವ ಅಂತ ಹೇಳಿದ್ರೆ ಇಲ್ಲಿ ಯಾರಿಗೆ ಕೊಡ್ಬೇಕು ಅನ್ನೋದು ಕನ್ಫ್ಯೂಸ್ ಆಗತ್ತೆ. ಅದಕ್ಕೋಸ್ಕರ ಅಂತ ಸಂದರ್ಭದಲ್ಲಿ ಏನ್ ಮಾಡಿ, ಆ SC ಪೋಸ್ಟ್ ಅನ್ನ ಸಾಮಾನ್ಯ ಅಂತ ಹೇಳಿ ಕನ್ಸಿಡರ್ ಮಾಡಿ. ಅಂದ್ರೆ A ದವರಾದ್ರೂ ಹಾಕೊಡ್ರಿ, B ದವರಾದ್ರೂ ಹಾಕೊಡ್ರಿ, C ದವರಾದ್ರೂ ಅಪ್ಲಿಕೇಶನ್ ಅನ್ನ ಹಾಕೊಡ್ರಿ. ಯಾರು ಬೇಕಾದ್ರೂ ಕೂಡ ABC ಯಾರು ಬೇಕಾದ್ರೂ ಕೂಡ ಆ SC ಪೋಸ್ಟ್ಗೆ ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಅದು SC ಸಾಮಾನ್ಯ ಅಂತ ಹೇಳಿ ಕನ್ಸಿಡರ್ ಆಗತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ನಾನು ಹೇಳ್ತಾ ಇಲ್ಲ, ನಾನು ಅವಾಗಲೇ ಹೇಳಿದೆ, ಅವರೇ ಬಿಟ್ಟಿರ್ತಕ್ಕಂಥ ಸುತ್ತೋಲೆಯಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ನಾನು ಕನ್ವೆ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಈ ರೀತಿಯಾಗಿ ರೋಸ್ಟರ್ ಬಿಂದು ರೆಡಿ ಆಗುತ್ತೆ. 400 ಬಿಂದುಗಳು ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಈ 400 ಬಿಂದುಗಳು ಬರುವವರೆಗೂ ವೇಟ್ ಮಾಡೋಣ. ಯಾಕಂದ್ರೆ ನಾನೊಂದು ಹೇಳೋದು ಅದು ಬಂದಾದ್ಮೇಲೆ ಇನ್ನೊಂದು ಇರೋದು ಆ ರೀತಿ ಆಗೋದು ಬೇಡ. ಮೊದಲೇ ನನಗೆ ಅಕ್ಯುರೇಟ್ ಆಗಿ ಮಾಹಿತಿ ಇದ್ರೆ ಮಾತ್ರ ಹೇಳಿ ಅಭ್ಯಾಸ. ಏನೇನೋ ಸುಳ್ಳು ಮಾಹಿತಿ ಹೇಳಕ್ಕೆ ನನಗಂತೂ ಆಗಲ್ಲ. ಸೊ ಅದಕ್ಕೋಸ್ಕರನೇ 400 ಬಿಂದುವರೆಗೂ ಬರುವವರೆಗೂ ಸ್ವಲ್ಪ ವೇಟ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಇದಷ್ಟು ಏನು ಶಾಲಾ ಶಿಕ್ಷಕರ ನೇಮಕಾತಿ, ಅನುದಾನಿತ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಗ ಮಾಹಿತಿ ಆಯ್ತು. ಸೊ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಮನೋಜ್ ಅನ್ನುವಂತಹ ವಿವರು ಒಂದು ಕಮೆಂಟ್ ಅನ್ನ ಡ್ರಾಪ್ ಮಾಡಿದ್ದಾರೆ. ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಅವರು ಒಂದು ಎಡೆಡ್ ಸ್ಕೂಲ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಅವ್ರು ಜಾಯ್ನ್ ಆಗಿ ಈಗ ಅವ್ರದ್ದು ಅಪ್ರೂವಲ್ ಆಗಬೇಕಾಗಿದೆ. ಬಟ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ 7ನೇ ಬಿಂದುವಿಗೆ ಬಂದು ನಿಂತಿದೆ ಅಂತ ಹೇಳ್ತಾ ಇದ್ದಾರೆ. ಅವರ ಸ್ಕೂಲಲ್ಲಿ ರಿಕ್ರೂಟ್ಮೆಂಟ್ ಮಾಡ್ಕೊಂಡಿದ್ದು ಈಗ ಎಲ್ಲಿಗೆ ಬಂದು ನಿಂತಿದೆ, 7ನೇ ಬಿಂದುವಿಗೆ ಬಂದು ನಿಂತಿದೆ. ಸೊ ಈಗ ಒಳ ಮೀಸಲಾತಿ ಜಾರಿ ಆಗಿದೆ ಅಲ್ವಾ, 7ನೇ ಬಿಂದುವಿನಿಂದ ತುಂಬಿಕೊಳ್ತಾರೋ ಅಥವಾ 8ನೇ ಬಿಂದುವಿನಿಂದ ತುಂಬಿಕೊಳ್ತಾರೋ, ಇಲ್ಲ ಒಳ ಮೀಸಲಾತಿ ಜಾರಿ ಆಗಿರೋದ್ರಿಂದ 1ನೇ ಬಿಂದುವಿನಿಂದ ತಿರ್ಗಾ ಫಸ್ಟ್ ಇಂದ ಪ್ರಾರಂಭ ಮಾಡ್ತಾರೋ, ಇದು ಏನು ಗೊತ್ತಾಗ್ತಾ ಇಲ್ಲ ಸರ್, ಮಾಹಿತಿ ಕೊಡಿ ಅಂತ ಹೇಳಿ ಕಮೆಂಟ್ ಅನ್ನ ಡ್ರಾಪ್ ಮಾಡಿದ್ರು. ಸೊ ಈಗ ಹೇಳೋ ಮಾಹಿತಿಯನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಅರ್ಥ ಆಗತ್ತೆ. ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ. ಈಗ 7ನೇ ಬಿಂದುವಿಗೆ ತುಂಬಿಕೊಳ್ತಾರ ಅಥವಾ 8ನೇ ಬಿಂದುವಿಗೆ ತುಂಬಿಕೊಳ್ತಾರ ಅದು ಸೆಕೆಂಡರಿ. ಮೊದಲಿಗೆ ನಿಮ್ಮ ಸ್ಕೂಲಲ್ಲಿ, ಅಂದ್ರೆ ಈಗ ನೀವು ಜಾಯ್ನ್ ಆಗಿದ್ರಲ್ಲ ಆ ಸ್ಕೂಲಲ್ಲಿ 2022ಕ್ಕಿಂತ ಮುಂಚೆ ಯಾವ್ದಾದ್ರು ಪೋಸ್ಟ್ ತುಂಬಿಕೊಂಡಿದಾರಾ ಅಥವಾ 2022ರ ನಂತರದಲ್ಲಾದ್ರೂ ಕೂಡ ಯಾವ್ದಾದ್ರು ಪೋಸ್ಟ್ ಗಳನ್ನ ತುಂಬಿಕೊಂಡಿದಾರ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. 2022ಕ್ಕಿಂತ ಮುಂಚೆ ಪೋಸ್ಟ್ ಗಳನ್ನ ತುಂಬಿಕೊಂಡಿದ್ರೆ ಹೊಸದಾಗೆ ಪ್ರಾರಂಭ ಆಗತ್ತೆ. ಈ ರೋಸ್ಟರ್ ಬಿಂದು ಈಗೇನು ಹೊಸದಾಗಿ ಬಿಡ್ತಾರಲ್ವಾ, ಈ ಹೊಸದಾಗಿ ಬಿಟ್ಟ ರೋಸ್ಟರ್ ಬಿಂದು ಫಸ್ಟ್ ಇಂದಾನೆ ಪ್ರಾರಂಭ ಆಗಬೇಕು. 2022ಕ್ಕಿಂತ ಮುಂಚೆ ತುಂಬಿಕೊಂಡಿದ್ರೆ. ಇಲ್ಲ ಸರ್ 2022ರ ನಂತರದಲ್ಲಿ 1 ಪೋಸ್ಟ್ 2 ಪೋಸ್ಟ್ ಅಥವಾ 3 ಪೋಸ್ಟ್ ತುಂಬಿಕೊಂಡಿದ್ದಾರೆ ಅಂದ್ರೆ 2023ನೇ ಇಸ್ವಿಯಲ್ಲಿ 1-2 ಪೋಸ್ಟ್ ತುಂಬಿಕೊಂಡಿದ್ದಾರೆ ಅಂತ ಹೇಳಿದ್ರೆ, ಆ ತುಂಬಿಕೊಂಡಿರ್ತಕ್ಕಂತಹ ಪೋಸ್ಟ್ಗಳು ಯಾವ ಬಿಂದುವಿಗೆ ಅನುಗುಣವಾಗಿ ತುಂಬಿಕೊಂಡಿದ್ದಾರೆ ಅನ್ನೋದನ್ನ ನೋಡ್ಕೊಳ್ಳಿ. SC ತುಂಬಿಕೊಂಡಿದ್ದಾರಾ, ST ತುಂಬಿಕೊಂಡಿದ್ದಾರಾ, JM ತುಂಬಿಕೊಂಡಿದ್ದಾರಾ ಅನ್ನೋದನ್ನ ನೋಡ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, 2022ರ ನಂತರದಲ್ಲಿ ಏನಾದ್ರು ತುಂಬಿಕೊಂಡಿದ್ರೆ ಯಾವ ಬಿಂದುವಿಗೆ ನಿಂತಿರತ್ತಲ್ವಾ ಆ ನೆಕ್ಸ್ಟ್ ಬಿಂದುವಿನಿಂದ ಸ್ಟಾರ್ಟ್ ಆಗತ್ತೆ. ಸೊ ಅದಕ್ಕೆ ಮೊದಲು ಏನ್ ಕ್ಲಾರಿಟಿ ಮಾಡ್ಕೋಬೇಕು ನೀವು, 2022ಕ್ಕಿಂತ ಮುಂಚೆ ಯಾವ್ದು ತುಂಬಿಕೊಂಡಿದ್ದಾರೆ, 2022ರ ನಂತರ ತುಂಬಿಕೊಂಡಿದ್ದಾರಾ ಇಲ್ವಾ ಅನ್ನೋದನ್ನ ಕ್ಲಾರಿಟಿ ಮಾಡ್ಕೊಳ್ಳಿ. ಸೊ ಅಂದ್ರೆ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಗೊತ್ತಾಗತ್ತೆ. ಇಷ್ಟು ಹೇಳಿದ ಮೇಲೂ ಇನ್ನೂ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಬರೀ ಮನೋಜ್ ಅವ್ರಿಗೆ ಅಷ್ಟೇ ಅಲ್ಲ, ಯಾರಿಗೆ ಆದ್ರೂ ಕೂಡ ರೋಸ್ಟರ್ ಬಿಂದುವಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಎಡೆಡ್ ಸ್ಕೂಲಿಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಅಥವಾ ಅದ್ರ ಬಗ್ಗೆ ಕ್ಲಿಯರ್ ಕಟ್ ಆದಂತಹ ಇನ್ಫಾರ್ಮೇಶನ್ ಏನಾದ್ರು ಬೇಕು ಅಂತ ಹೇಳಿದ್ರೆ ನೀವು ನನ್ನನ್ನು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ನಂಬರ್ ಅನ್ನ ಪಡ್ಕೊಂಡು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ನನ್ನ ಜೊತೆ ಮಾತನಾಡಿ ಆ ಇನ್ಫಾರ್ಮೇಶನ್ ಅನ್ನ ಕ್ಲಾರಿಫೈ ಮಾಡ್ಕೋಬಹುದು. ಹಾಗಿದ್ರೆ ಕಾಂಟ್ಯಾಕ್ಟ್ ನಂಬರ್ ಎಲ್ಲಿ ಸಿಗುತ್ತೆ ಸರ್ ಅಂತ ಕೇಳಿದ್ರೆ, ನನ್ನ ಚಾನಲ್ ಅನ್ನ ಜಾಯಿನ್ ಆಗುವುದರ ಮುಖಾಂತರ ನನ್ನ ಕಾಂಟ್ಯಾಕ್ಟ್ ನಂಬರ್ ಅನ್ನ ಪಡೆದುಕೊಳ್ಬಹುದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಬಗ್ಗೆ ಹೇಳ್ತಾ ಇಲ್ಲ, ಜಾಯಿನ್ ಆಗೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಬೇರೆ, ಜಾಯಿನ್ ಆಗೋದು ಅಲ್ಲಿ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಒಂದು ಜಾಯಿನ್ ಅನ್ನುವಂತ ಬಟನ್ ಇರುತ್ತೆ. ನೀವು ಅದನ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ 3 ರೀತಿಯಾದಂತಹ ಆಪ್ಷನ್ ಬರ್ತವೆ. ಆ 3 ಆಪ್ಷನ್ ಅಲ್ಲಿ ಡೈಮಂಡ್ ಅನ್ನುವಂತಹ ಆಪ್ಷನ್ ಅನ್ನ ಆಯ್ಕೆ ಮಾಡಿಕೊಂಡು ನೀವು ಆ ಡೈಮಂಡ್ ಆಪ್ಷನ್ಗೆ ಜಾಯಿನ್ ಆದ್ರಿ ಅಂತ ಹೇಳಿದ್ರೆ ಅಲ್ಲಿ ನನ್ನ ವಿಡಿಯೋ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಮೆಂಬರ್ಸ್ ಓನ್ಲಿ ಅಂತ ಹೇಳಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಅಲ್ಲಿ ಡಿಸ್ಪ್ಲೇ ಆಯ್ತು ಅಂತ ಹೇಳಿದ್ರೆ ಆ ವಿಡಿಯೋದಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಸಿಗುತ್ತೆ. ನೀವು ಆ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಡೈರೆಕ್ಟ್ ಆಗಿ ನನಗೆ ಕಾಲ್ ಮಾಡಿ ಇನ್ಫಾರ್ಮೇಶನ್ ಅನ್ನ ಪಡೆದುಕೊಳ್ಬಹುದು. ಹಾಗೆ ವೇಕೆನ್ಸಿಗಳ ಬಗ್ಗೆಯೂ ಕೂಡ, ಅನುದಾನಿತ ಶಾಲೆಯಲ್ಲಿ ಇರ್ತಕ್ಕಂಥ ವೇಕೆನ್ಸಿಗಳ ಬಗ್ಗೆಯೂ ಕೂಡ ಇನ್ಫಾರ್ಮೇಶನ್ ಸಿಗುತ್ತೆ. ಹಂಗಂದು ಮಾತ್ರಕ್ಕೆ ಈಗಲೇ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ನನಗೆ ಇಲ್ಲೇ ಬೇಕು ಅಲ್ಲೇ ಬೇಕು ಅದಕ್ಕೆ ನಾನು ನಿಮ್ಮ ಚಾನಲ್ ಜಾಯ್ನ್ ಆಗಿದೆ, ನಾ ಇದ್ದಲ್ಲೇ ನನ್ನ ಮನೆ ಪಕ್ಕದಲ್ಲೇ ನಾನು ಸ್ಕೂಲ್ ಬೇಕು ಅಂತ ಹೇಳಿ ಜಾಯ್ನ್ ಆಗಿದ್ದೀನಿ, ನಾನು ಜಾಯ್ನ್ ಆಗಿದ್ದಕ್ಕೆ ನೀವು ನನಗೆ ಹೇಳಲೇಬೇಕು ಅಂತಾವೆಲ್ಲ ಇಟ್ಕೊಳ್ಬೇಡಿ.
ಜೆನ್ಯೂನ್ ಆಗಿ ನೀವು ಎಲ್ಲೇ ಕರ್ನಾಟಕದಲ್ಲಿ ಎಲ್ಲೇ ಸಿಕ್ಕರು ನಾನು ಮಾಡ್ತೀನಿ ವರ್ಕ್ ಅನ್ನುವಂಥವ್ರು ಇದ್ರೆ ಜಾಯ್ನ್ ಆಗಿ. ಇಲ್ಲ ಸರ್ ನನಗೆ ಓನ್ಲಿ ಇನ್ಫಾರ್ಮೇಶನ್ ಬೇಕು, ಇಂಥ ಸ್ಕೂಲಲ್ಲಿ ನಾನು ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀನಿ, ಬಟ್ ನನಗೆ ಆ ಸ್ಕೂಲಲ್ಲಿ ಒಂದಷ್ಟು ಪ್ರಾಬ್ಲಮ್ಗಳ ಇದೆ, ಅದ್ರ ಬಗ್ಗೆ ನನಗೆ ಇನ್ಫಾರ್ಮೇಶನ್ ಬೇಕು ಅಂತ ಇದ್ರೆ ಅಂಥವ್ರು ಕೂಡ ಜಾಯ್ನ್ ಆಗಿ ಕಾಂಟ್ಯಾಕ್ಟ್ ಮಾಡಿ ನನ್ನನ್ನು ಇನ್ಫಾರ್ಮೇಶನ್ ಪಡ್ಕೊಳ್ಬೋದು. ಸೊ ಡೈಮಂಡ್ ಅನ್ನುವಂಥ ಆಪ್ಷನ್ ಇರುತ್ತೆ, ಅದಕ್ಕೆ ಜಾಯ್ನ್ ಆಗೋ ಮುಖಾಂತರ ಕಾಂಟ್ಯಾಕ್ಟ್ ನಂಬರನ್ನು ಪಡ್ಕೊಳ್ಳಿ. ಸೊ ಇದಷ್ಟು ಇವತ್ತಿನ ವಿಷಯವಾಗಿತ್ತು. ಇನ್ನು ಇದೇ ರೀತಿ ಇನ್ನೊಂದು ತರಗತಿಯಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.